ಹಾಯ್ ಸ್ನೇಹಿತರೆ, ಇವತ್ತು ನಮ್ಮ ಹತ್ರ ಐಟೆಲ್ ಏಸ್ ಕೀಪ್ಯಾಡ್ ಬೇಸಿಕ್ ಫೋನ್ ಐತಿ. ಸೊ ಇದರೊಳಗಡೆ ಫೇಕ್ ಚಾರ್ಜಿಂಗ್ ಪ್ರಾಬ್ಲಮ್ ಐತಿ. ಇವಾಗ ಆಲ್ರೆಡಿ ಟೆಸ್ಟ್ ಮಾಡಿದ್ದೆ ಐತಿ. ಸೊ ಇದರೊಳಗೆ ಎಷ್ಟೇ ಚಾರ್ಜ್ ಹಾಕಿದ್ರು ಕೂಡ ಚಾರ್ಜಿಂಗ್ ಆಗು ತೋರಿಸ್ತಾ ಐತಿ. ಬಟ್ ಬ್ಯಾಟ್ರಿ ಫುಲ್ ಆಗಿದ್ದು ನಮ್ಮ ಏನು ಡಿಸ್ಪ್ಲೇ ಒಳಗೆ ತೋರಿಸಾಗತ್ತೀರಿ. ಇವಾಗ ನಾನು ಚಾರ್ಜಿಂಗ್ ಕೂಡ ಹಾಕಿ ತೋರಿಸ್ತೀನಿ ನಿಮಗೆ. ಚಾರ್ಜಿಂಗ್ ಸಾಕೆಟ್ದಾಗೂ ಏನೂ ಪ್ರಾಬ್ಲಮ್ ಇಲ್ಲ, ಅದನ್ನು ಕೂಡ ಚೆಕ್ ಮಾಡಿ ತೋರಿಸ್ತೀನಿ. ಸೊ ಪ್ರಾಬ್ಲಮ್ ಏನೈತಿ, ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ಕೂಡ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಇವಾಗ ನೋಡಿರಿ, ಚಾರ್ಜಿಂಗ್ ಆಗತ್ತೆ ನಿಮ್ಗೆ ಕಾಣಿಸ್ತಿರ್ಬೋದು. ಆ್ಯಂಡ್ ಆಲ್ಸೋ ಒಂದು ಮಾರ್ಕರ್ಲೆ ಮಾರ್ಕ್ ಕೂಡ ಮಾಡಿದ್ದು ನಾನು ನಿಮ್ಗೆ ತೋರಿಸ್ತೀನಿ. ನೋಡ್ಬೋದು, ಇಲ್ಲೊಂದು ಮಾರ್ಕರ್ಲೆ ಮಾರ್ಕ್ ಕೂಡ ಮಾಡೀನಿ. ಸೊ ಈ ಮಾರ್ಕ್ ಮಾಡಿ ಒಂದು 30 ಮಿನಿಟ್ಸ್ ಚಾರ್ಜ್ ಇಟ್ಟಾಗೂ ಕೂಡ ಯಾವುದೇ ರೀತಿ ಚಾರ್ಜಿಂಗ್ ಇನ್ಕ್ರೀಸ್ ಆಗಿರಲಿಲ್ಲ. ಚಾರ್ಜಿಂಗ್ ಎಷ್ಟಿತ್ತು ಅಷ್ಟೇ ಇತ್ತು. ಇಲ್ಲಿ ನೋಡ್ಬೋದು ಚಾರ್ಜ್ ಆಗತೈತಿ. ಸೊ ಇಲ್ಲಿ ಏನು ಮಾರ್ಕ್ ಮಾಡಿದ್ದೆ, ಸೊ 30 ಮಿನಿಟ್ಸ್ ಇಟ್ಟಿದ್ದೆ ಮಾರ್ಕ್ ಮಾಡಿ, ಆದರೂ ಕೂಡ ಚಾರ್ಜ್ ಆಗಿರಲಿಲ್ಲ. ಸೊ ರಿಟರ್ನ್ ನಾವು ಚಾರ್ಜಿಂಗ್ ಡಿಸ್ಕನೆಕ್ಟ್ ಮಾಡಿದಾಗ ಚಾರ್ಜ್ ಎಷ್ಟಿತ್ತು ಅಷ್ಟೇ ಐತಿ. ಇವಾಗ ನೋಡ್ಬೋದು ಸೇಮ್ ಪ್ರಾಬ್ಲಮ್, ಸರಿನಾ? ಸೊ ಇವಾಗ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ಕೂಡ ನೋಡೋಣ. ಸೊ ಕಸ್ಟಮರ್ಗೆ ಹೇಳಿದೆ ನೀರೊಳಗೆ ಬಿದ್ದೈತೇನ್ರಿ ಅಂತ ಹೇಳಿಕ್ಷಿಂದ, ಇಲ್ಲ ನೀರೊಳಗೆ ಇದು ಏನು ಬಿದ್ದಿಲ್ಲ ರೀ, ಆಟೋಮೆಟಿಕ್ ಹಿಂಗಾಗ್ಯದ ಅಂತ ಹೇಳಿದ್ರು. ಸೊ ಇದು ಶಾರ್ಟ್ ಸರ್ಕ್ಯೂಟ್ ಆದಾಗ ಆಗಿರ್ತದೆ, ಓವರ್ ಟೈಮ್ ಚಾರ್ಜಿಂಗ್ ಮಾಡಿದ್ರು ಈ ರೀತಿ ಪ್ರಾಬ್ಲಮ್ ಆಗಿರ್ತದೆ, ವಾಟರ್ ಡ್ಯಾಮೇಜ್ ಆಗಿದ್ದರೂ ಈ ರೀತಿ ಪ್ರಾಬ್ಲಮ್ ಇರ್ತದೆ. ಕಸ್ಟಮರ್ ನೀರಾಗಿ ಬಿದ್ದಿಲ್ಲ ಅಂತ ಹೇಳಿದ್ರು, ನೀವು ಒಂದ್ಸಲ ಬೋರ್ಡ್ ಕಂಡೀಷನ್ ನೋಡಿದಾಗ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ ಐತೆ ಅಂತ ಹೇಳಿಕ್ಷಿಂದ. ಸೊ ನಾನು ಚಾರ್ಜಿಂಗ್ ಸಾಕೆಟನ್ನು ಹಾಕ್ತೀನಿ, ಬ್ಯಾಟ್ರಿ ತೆಗಿತೀನಿ. ಓಕೆ, ಸೊ ನಾವು ವೋಲ್ಟೇಜನ್ನು ಚೆಕ್ ಮಾಡೋಣ, ವಿಬ್ಯಾಟ್ ಒಳಗೆ ವೋಲ್ಟೇಜ್ ಎಷ್ಟು ಬರಾಗತ್ತಿದೆ ಅಂತ ಹೇಳಿಕ್ಷಿಂದ. ಫೋನ್ ಬಿಚ್ಚೋಕ್ಕಿಂತ ಮೊದಲು ಮಾಡುವಂಥ ಕೆಲಸನೇ ನೀವು ಅದೇ, ಸರಿನಾ? ವಿಬ್ಯಾಟ್ ವೋಲ್ಟೇಜ್ ಚೆಕ್ ಮಾಡಬೇಕು. ಸೊ ನಾವು ಫೋನ್ ಯಾಕೆ ಬಿಚ್ಚಿನಪ್ಪ ಅಂತಂದ್ರೆ, ನಾನು ವಿಬ್ಯಾಟ್ ವೋಲ್ಟೇಜ್ ಚೆಕ್ ಮಾಡಿ ಬಿಚ್ಚಿನಿ. ಪ್ರಾಬ್ಲಮ್ ವಿಬ್ಯಾಟ್ ವೋಲ್ಟೇಜ್ ಒಳಗೆ ವೋಲ್ಟೇಜ್ ಫ್ಲಕ್ಚುಯೇಟ್ ಆಗ್ತಾಯಿತ್ತು. ಇವಾಗ ನಾನು ವೋಲ್ಟೇಜನ್ನು ಗ್ರೌಂಡ್ ಮಾಡಿ ನೋಡಿದ್ದೀನಿ, ನೋಡ್ಬೋದು. ಸೊ 20 ವೋಲ್ಟೇಜ್ ಸೆಟ್ ಮಾಡಿದಾಗ ವೋಲ್ಟೇಜ್ ಹೈಲಿ ಫ್ಲಕ್ಚುಯೇಟ್ ಆಗ್ತಾ ಇರುವಂಥದ್ದು ನೋಡ್ಬೋದು. 2.4 5.4 ಈ ರೀತಿ ಹೈಲಿ ಫ್ಲಕ್ಚುಯೇಟ್ ಆಗ್ತಿರುವಂಥದ್ದು ನೋಡ್ಬೋದು. 2 ವೋಲ್ಟೇಜ್ 5 ವೋಲ್ಟೇಜ್ 4 ವೋಲ್ಟೇಜ್ 2 ವೋಲ್ಟೇಜ್ 5 ವೋಲ್ಟೇಜ್ 4 ವೋಲ್ಟೇಜ್ ಈ ರೀತಿ ಹೈಲಿ ಫ್ಲಕ್ಚುಯೇಟ್ ಆಗ್ತೈತಿ. ಸೊ ಇಲ್ಲಿ ಸ್ಟೇಬಲ್ ಆಗಿರುವಂಥ ವೋಲ್ಟೇಜ್ ಇರಬೇಕು ಇದು ನಮಗೆ. ಸೊ ಇದು ಸ್ಟೇಬಲ್ ಅಂದರೆ ಎಷ್ಟು ಇರ್ಬೇಕಂದ್ರೆ 3.7 ವೋಲ್ಟೇಜ್ ಇರ್ಕೊಂಡು 4.2 ತನಕ ಬರ್ತೈತಿ. ಎಲ್ಲಿ ನಮ್ಮ ವಿಬ್ಯಾಟ್ ಒಳಗೆ. ವಿಬಸ್ ಒಳಗೆ 5 ಅಬವ್ ಇರ್ತೈತಿ. ಸೊ ಅದು ಕೂಡ ಸ್ಟೇಬಲ್ ಆಗಿರಬೇಕು. ಇವಾಗ ನಾನು ಏನು ಮಾಡ್ತೀನಿ, ವಿಬ್ಯಾಟ ಮತ್ತು ವಿಬಸ್ ಎರಡೂ ವೋಲ್ಟೇಜನ್ನು ಕೂಡ ಚೆಕ್ ಮಾಡಿ ತೋರಿಸ್ತೀನಿ ಅಂತ. ನೋಡ್ಬೋದು ಚಾರ್ಜಿಂಗ್ ಸಾಕೆಟ್ ಕ್ಲೀನ್ ಆಗಿರುವಂಥದ್ದು, ಮದರ್ ಬೋರ್ಡ್ ಕೂಡ ಕ್ಲೀನ್ ಆಗಿರುವಂಥದ್ದು, ಯಾವುದೇ ರೀತಿ ವಾಟರ್ ಡ್ಯಾಮೇಜ್ ಆಗದೇ ಇರುವಂಥ ಕಂಡೀಷನ್ನ ಈ ಫೋನ್ ಐತಿ. ಸೊ ಕಸ್ಟಮರ್ ಕೂಡ ಹೇಳಿದರು, ಕಸ್ಟಮರ್ ಕೆಲವೊಂದ್ಸಲ ನೀರೊಳಗೆ ಬಿದ್ದರು ಅಥವಾ ನೀರಾಗಿ ತೊಯ್ದರು ಹೇಳ್ತಾರೆ. ಸೊ ನೀರೊಳಗೆ ಬಿದ್ದಿಲ್ಲ ಅಂತೇಳಿ. ಸೊ ಆದರೂ ಕೂಡ ನೀವು ಒಂದ್ಸಲ ಚೆಕ್ ಮಾಡಬೇಕಾಗತ್ತೆ. ಇವಾಗ ನೋಡಿರಿ, ನಾನು ಸೇಮ್ 20 ವೋಲ್ಟೇಜ್ ಸೆಟ್ ಮಾಡಿದ್ದೀನಿ ಮೀಟ್ರನ್ನು. ಸೊ ನಿಮ್ಗೆ ವಿಬಸ್ ವೋಲ್ಟೇಜನ್ನು ಚೆಕ್ ಮಾಡೋಣ. ಸೊ ವಿಬಸ್ದಾಗಿಂದ ಏನು ಕನೆಕ್ಷನ್ ಬರ್ತೈತಿ, ಅದು ಈ ಒಂದು ಡೈವರ್ಡ್ಗೆ ಬಂದೈತಿ. ಸೊ ಡೈವರ್ಡ್ದಾಗ ನೋಡಿರಿ, ವೋಲ್ಟೇಜ್ 5.4767 5.48 ಈ ರೀತಿ ಬರತೈತಿ. ಇಲ್ಲೂ ಕೂಡ ವೋಲ್ಟೇಜ್ ಫ್ಲಕ್ಚುಯೇಟ್ ಆಗಬಾರ್ದು. ಬಟ್ ವಿಬಸ್ ಒಳಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಒಂದು 10-20 ವೋಲ್ಟೇಜ್ ಫ್ಲಕ್ಚುಯೇಟ್ ಆಗತೈತಿ. ಅದು 5 ವೋಲ್ಟ್ ಮುಂದ್ಗಡೆ ಇರುವಂಥದ್ದು. 5 ವೋಲ್ಟೇಜ್ ಏನೈತಿ ಅದು ಸ್ಟೇಬಲ್ ಐತಿ. ಅದ್ರ ಮುಂದ್ಗಡೆ 10-20 ವೋಲ್ಟೇಜ್ ಅದು ಸ್ಟೇಬಲ್ ಆಗಿರುವಂಥದ್ದು. ಇಲ್ಲಿ ವಿಬ್ಯಾಟ್ ಒಳಗೆ ನೋಡ್ಬೋದು ನೀವು, ಹೈಲಿ ಫ್ಲಕ್ಚುಯೇಟ್ ಆಗುತ್ತದೆ. 5 ವೋಲ್ಟ್ ಬರ್ತೈತಿ, 4 ವೋಲ್ಟ್ ಬರ್ತೈತಿ, 2 ವೋಲ್ಟ್ ಬರ್ತೈತಿ. ಬಟ್ ವಿಬಸ್ ಒಳಗೆ 5 ವೋಲ್ಟ್ ಸ್ಟೇಬಲ್ ಐತಿ. ಅದ್ರ ಮುಂದ್ಗಡೆ ಇರುವಂಥದ್ದು 10-20 ವೋಲ್ಟೇಜ್ ಫ್ಲಕ್ಚುಯೇಟ್ ಆಗತೈತಿ. ಅಂದರೆ ವಿಬಸ್ ಒಳಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನಮ್ದು ಏನಿರೋದು ಪ್ರಾಬ್ಲಮ್ ವಿಬ್ಯಾಟ್ ಒಳಗೆ. ವಿಬಸ್ ಯಂತ್ರ ಏನು ಸಪ್ಲೈ ಬರಾಗತೈತಿ ಅದು ಓಕೆ ಐತಿ. ಅಲ್ಲಿಂದ ಸಪ್ಲೈ ಎಲ್ಲಿ ಬಂದೈತಿ, ಇಲ್ಲೊಂದು ಕೆಪಾಸಿಟರ್ ಐತಿ ನೋಡ್ಬೋದು. ಈ ಕೆಪಾಸಿಟರ್ ಮೇಲೆ ಬಂದೈತಿ, ಸರಿನಾ? ಸೊ ಕೆಪಾಸಿಟರ್ನ ಈ ಕಡೆ ವೋಲ್ಟೇಜ್ ಚೆಕ್ ಮಾಡಿರಿ. ಇಲ್ಲೂ ಕೂಡ ನಿಮಗೆ ವೋಲ್ಟೇಜಸ್ ನೋಡ್ಬೋದು, ಸ್ಟೇಬಲ್ ಆಗಿರುವಂಥ ವೋಲ್ಟೇಜ್ ಐತಿ. ನೋಡ್ಬೋದು 5 ವೋಲ್ಟೇಜ್ ಸ್ಟೇಬಲ್ ಐತಿ. ಅದ್ರ ಮುಂದ್ಗಡೆ 10-20 ವೋಲ್ಟೇಜ್ ಅದು ಫ್ಲಕ್ಚುಯೇಟ್ ಆಗತೈತಿ. ಇಟ್ಸ್ ಓಕೆ, ಅದೇನು ನೋ ಪ್ರಾಬ್ಲಮ್. ಅಷ್ಟು ಆಗಲೂಬಾರ್ದು. ಬಟ್ ಬೇಸ್ ಒಳಗೆ 10-20 ವೋಲ್ಟೇಜ್ ಫ್ಲಕ್ಚುಯೇಟ್ ಆಗಿ ನಡೀತದೆ. ಬಟ್ ಹಿಂದ್ಗಡೆ ಇರುವಂಥ 5 ವೋಲ್ಟೇಜ್ ಏನೈತಿ ಅದು ಸ್ಟೇಬಲ್ ಐತಿ. ಸೊ ಹಾಗೆ ಇವಾಗ ಈ ಕ್ಯಾಪ್ ನಂತರ ಏನು ಇಲ್ಲೊಂದು IC ಐತಿ, 6 ಪಿನ್ IC ಇದು QLC ಏನೋ ನಂಬರ್ ಐತಿ. ಸೊ IC ಮುಂದ್ಗಡೆ ಇರುವಂಥ ಕೆಪಾಸಿಟರ್ ಮೇಲೆ ಚೆಕ್ ಮಾಡಿದಾಗ ನೋಡಿರಿ, ವೋಲ್ಟೇಜ್ ಸ್ಟೇಬಲ್ ಆಗಿಲ್ಲ. ನಾನು ನಿಮಗೆ ಜೂಮ್ ಕೂಡ ಮಾಡಿ ತೋರಿಸ್ತೀನಿ ಸರ್ಕ್ಯೂಟ್ ಯಾವ ರೀತಿ ಬಂದೈತೆ ಅಂತ ಹೇಳಿಕ್ಷಿಂದ. ಸೊ ನೋಡ್ಬೋದು, ವಿಬಸ್ಸಿಂದ ಒಂದು ಲೈನ್ ಬಂದೈತಿ. ನೋಡ್ಬೋದು, ಈ ವಿಬಸ್ಸಿಂದ ಡೈವರ್ಡ್ಗೆ ಬಂದೈತಿ. ಡೈವರ್ಡ್ನ ಪ್ಲಸ್ ಪಾಯಿಂಟಿಗೆ ನೆಗೆಟಿವ್ ಏನೈತಿ ಗ್ರೌಂಡ್ ಆಗೈತಿ. ಇನ್ನು ಈ ಕೆಪಾಸಿಟ್ರಿಗೆ ಬಂದೈತಿ. ಡೈವರ್ಡ್ ಅಂತ ಕೆಪಾಸಿಟರ್ ಸೇಮ್ ಲೈನ್ ಬಂದಕ್ಕಿಂತ IC ಒಳಗೆ ಏನಾಗೈತಿ, IC ಅಂತ ಔಟ್ ಆಗೈತಿ. ಒಂದು ಕೆಪಾಸಿಟರ್ ಐತಿ. ಇಲ್ಲಿದ್ದ ಸೀದಾ ಏನೈತಿ ನಮ್ಮ ವಿಬ್ಯಾಟ್ ಪ್ಲಸ್ ಪಾಯಿಂಟಿಗೆ ಬಂದೈತಿ. ಸೊ ವಿಬಸ್ಸಿಂದ ಬರುವಂಥ ಲೈನ IC ತನಕ ಬರೋ ತನಕನೂ ಕ್ಲಿಯರ್ ಐತಿ, ಓಕೆ ಐತಿ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ICಯಿಂದ ಏನು ಔಟ್ಪುಟ್ ಆಗತೈತಿ ಅಲ್ಲಿ ಫ್ಲಕ್ಚುಯೇಟ್ ಆಗತೈತಿ. ಅಂದ್ರೆ ಪ್ರಾಬ್ಲಮ್ ಎಲ್ಲೈತಿ, ನಮ್ಮದು 6 ಪಿನ್ IC ಏನು ಐತಿಲಿ, ಈ 6 ಪಿನ್ IC ಒಳಗೆ
ಪ್ರಾಬ್ಲಮ್ ಐತಿ, ಈ ಐ ಸಿ ಸ್ವಲ್ಪ ಡ್ಯಾಮೇಜ್ ಆಗಿರುವಂಥ ಲಕ್ಷಣಗಳು ಕಂಡು. ಸೊ ಇದು ಮೈಕ್ರೋಸ್ಕೋಪ್ನ ನೋಡಿದ್ರೆ ಕಾಣಿಸ್ತದೆ, ಬಟ್ ನಮ್ಮ ಹತ್ರ ಮೈಕ್ರೋಸ್ಕೋಪ್ ಇಲ್ಲದೇ ಇರೋಂಥ ಕಾರಣ ಸೊ ನಾವು ನೋಡಿದಾಗ ಗೊತ್ತಾಯಿತು. ಸೊ ಮೈಕ್ರೋಸ್ಕೋಪ್ ಇಲ್ಲ ಅಂತಂದ್ರೆ ಪ್ರಾಬ್ಲಮನ್ನು ಮಲ್ಟಿಮೀಟರ್ ಮುಖಾಂತರ ಫೈಂಡ್ ಮಾಡಿ ಚೆಕ್ ಮಾಡ್ಬೋದು. ಇಲ್ಲಿ ಒಂದೊಂದ್ಸಲ ಚೆಕ್ ಮಾಡಿ ತೋರಿಸ್ತೀನಿ ನೋಡ್ಬೋದು. 5 ವೋಲ್ಟೇಜ್ ಸ್ಟೇಬಲ್ ಐತಿ, ಮುಂದ್ಗಡೆ ಇರೋಂಥದ್ದು ಫ್ಲಕ್ಚುಯೇಟ್ ಆಗೋದೈತಿ. ಇಲ್ಲೊಂದು ಕೆಪಾಸಿಟರ್ ಐತಿ, ಇಲ್ಲೂ ಕೂಡ 5 ವೋಲ್ಟೇಜ್ ಸ್ಟೇಬಲ್ ಐತಿ, ಮುಂದ್ಗಡೆ ಇರೋಂಥ 10-20 ವೋಲ್ಟೇಜ್ ಫ್ಲಕ್ಚುಯೇಟ್ ಆಗುತ್ತೈತಿ. ಇದು ಕೂಡ ಫ್ಲಕ್ಚುಯೇಟ್ ಆಗಬಾರ್ದು, ಬಟ್ ಓಕೆ. ಬಟ್ ಐ ಸಿ ಮುಂದ್ಗಡೆ ನೋಡ್ಬೋದು ವಿ ಬಸ್ ಏನು ಔಟ್ಪುಟ್ ಹಾಕದ, ವಿ ಬಸ್ಸಿಂದ ಐ ಸಿ ಒಳಗೆ ಇನ್ ಆಗಿ ವಿ ಬ್ಯಾಟ್ ಔಟ್ಪುಟ್ ಹಾಕದ. ಸೊ ಇಲ್ಲಿ ನೋಡ್ಬೋದು ವೋಲ್ಟೇಜ್ ಹೈಲಿ ಫ್ಲಕ್ಚುಯೇಟ್ ಆಗ್ತಿರೋವಂಥದ್ದು 3.2, 0.4 ಈ ರೀತಿ ಫ್ಲಕ್ಚುಯೇಟ್ ಆಗ್ತಿರೋವಂಥದ್ದು. ಸೊ ಇದು ಕಾಮನ್ ಆಗಿರುವಂಥ ವೋಲ್ಟೇಜ್ ಅಲ್ಲ. ಸೊ ಕಾಮನ್ ಆಗಿರುವಂಥ ವೋಲ್ಟೇಜ್ 3.7ಇಂದ 4.2 ವೋಲ್ಟೇಜ್, 3.7 ಆದರೂ ಇರಬೇಕು ಅಥವಾ 3.8, 4.8. ಸೊ ಈ ರೀತಿ ಒಂದು ಸ್ಟೇಬಲ್ ವೋಲ್ಟೇಜ್ ಇರಬೇಕು, ಬಟ್ ಅದು ಸ್ಟೇಬಲ್ ಇಲ್ಲ, ಹೈಲಿ ಫ್ಲಕ್ಚುಯೇಟ್ ಆಗ್ತಿರುವಂಥದ್ದು. ಸೊ ಇವಾಗ ಐ ಸಿ ಇಲ್ಲಿ ಡ್ಯಾಮೇಜ್ ಆಗಿದೆ. ಸೊ ಐ ಸಿನ ನಾವು ಒಂದು ಓಲ್ಡ್ ಮದರ್ ಬೋರ್ಡಿಂದ ಚೇಂಜ್ ಮಾಡೋಮಂತ, ಯಾಕಂದ್ರೆ 6 ಪಿನ್ ಐ ಸಿ ಇದು ಸಿಗ್ತದೆ ಮಾರ್ಕೆಟ್ ಒಳಗೆ, ಬಟ್ ಅದನ್ನು ಒರಿಜಿನಲ್ ಆಗಿರೋಂಗೆಲ್ಲ ಕಾಪಿ ಇರ್ತಾವೆ. ಇವಾಗ ನಮ್ಮ ಹತ್ರ ಒಂದು ಸ್ಯಾಮ್ಸಂಗ್ ಫೋನ್ ಐತಿ, ಇದ್ರೊಳಗಿಂತ ಸೇಮ್ ಐ ಸಿ ಯೂಸ್ ಆಗೈತಿ, ಬಟ್ ವೋಲ್ಟೇಜ್ ಹೆಚ್ಚು ಕಡಿಮೆ ಬರ್ಬೋದು. 3.2 ವೋಲ್ಟೇಜ, 3.8 ವೋಲ್ಟೇಜ, 4.2 ವೋಲ್ಟೇಜ ಈ ರೀತಿ ವೋಲ್ಟೇಜ್ ಬರ್ಬೋದು ಐ ಸಿ ಚೇಂಜ್ ಮಾಡಿದಾಗ. ಬಟ್ ವೋಲ್ಟೇಜ್ ಸ್ಟೇಬಲ್ ಆಗಿರಬೇಕು, ಆವಾಗಲೇ ನಮ್ಮ ಫೋನ ಕರೆಕ್ಟಾಗಿ ಚಾರ್ಜ್ ಆಗುತ್ತೆ. ಇಲ್ಲಪ್ಪ ಅಂದ್ರೆ ಫೇಕ್ ಚಾರ್ಜಿಂಗ್ ತೋರಿಸ್ತದೆ. ನಾವು ಎಷ್ಟೋ ತನಕ ಚಾರ್ಜ್ ಹಾಕಿದ್ರು ಕೂಡ ಚಾರ್ಜ್ ಆಗೋ ತೋರಿಸ್ತೈತಿ, ಬಟ್ ಬ್ಯಾಟ್ರಿ ಫುಲ್ ಆಗಿರೋದಿಲ್ಲ. ಇವಾಗ ನಾನು ಇದನ್ನು ಕ್ಲೀನ್ ಮಾಡ್ತೀನಿ, ಕ್ಲೀನ್ ಮಾಡಿ ಒಂದು ಸಲ ತೋರಿಸ್ತೀನಿ ನಿಮಗೆ. ಸೊ ನೋಡ್ಬೋದು 6 ಪಿನ್ ಐ ಸಿ ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಇವಾಗ ಇದನ್ನು ಪಟ ರಿಮೂವ್ ಮಾಡೋನು. ನೋಡಿರಿ ಕ್ಲೀನ್ ಆಗಿರುವಂಥದ್ದು. ಇದು ಸ್ವಲ್ಪ ವಾಟರ್ ಡ್ಯಾಮೇಜ್ ಆಗೈತಿ, ಬಟ್ ಐ ಸಿ ಕಂಡೀಷನ್ ಓಕೆ ಐತಿ. ಸೊ ಇದರೊಳಗಿಂದ ಐ ಸಿನ ರಿಮೂವ್ ಮಾಡಿ ನಾವು ಅಂತ ಏನು ಐಟೆಲ್ ಐತಿ ಅದರೊಳಗೆ ಚೇಂಜ್ ಮಾಡಿ ಸ್ಟೇಬಲ್ ಆಗಿರುವಂಥ ವೋಲ್ಟೇಜಸ್ ಕೂಡ ಚೆಕ್ ಮಾಡಿ ತೋರಿಸ್ತೀನಿ. ಇವಾಗ ನಾರ್ಮಲಿ ನಾನು ಏನು ಹೇಳಿದೆ ಆಗಲೇ, ವಿ ಬಸ್ ವೋಲ್ಟೇಜಿಂದ ವಿ ಬ್ಯಾಟ್ ವೋಲ್ಟೇಜ್ ಏನು ಔಟ್ಪುಟ್ ಹಾಕದ, ಆ ವಿ ಬ್ಯಾಟ್ ವೋಲ್ಟೇಜ್ ಸ್ಟೇಬಲ್ ಆಗಿರಬೇಕು. ಎಷ್ಟಿರಬೇಕು? 3.7ಇಂದ 4.2, 3.7 ಆದರೂ ಇರಬೇಕು, 4.2 ಆದರೂ ಇರಬೇಕು, ಅಥವಾ 3.8, 4.1 ಈ ರೀತಿ ಒಂದು ಸ್ಟೇಬಲ್ ವೋಲ್ಟೇಜ್ ಇರಬೇಕು. ವೋಲ್ಟೇಜ್ ಫ್ಲಕ್ಚುಯೇಟ್ ಆಗಬಾರ್ದು. 3.7, 3.8, 3.4, 4.2 ಈ ರೀತಿ ಹೈಲಿ ಫ್ಲಕ್ಚುಯೇಟ್ ಆಗದಿರಬಾರ್ದು. ಒಂದು ವೋಲ್ಟೇಜ್ ಸ್ಟೇಬಲ್ ಆಗಿರಬೇಕು. 3.7 ಅಥವಾ 3.8, 4.2, 4.1 ಅಥವಾ 2.1, 2.7 ಇದು ಐ ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ. ವೋಲ್ಟೇಜಸ್ ನಾವು ಯಾವ ಐ ಸಿನ ಚೇಂಜ್ ಮಾಡಕತ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಟ್ಟು ಒಂದು ಸ್ಟೇಬಲ್ ಆಗಿರುವಂಥ ವೋಲ್ಟೇಜ್ ಇರಬೇಕು, ಆವಾಗಲೇ ನಮ್ಮ ಫೋನ ಚಾರ್ಜ್ ಆಗುತ್ತೆ. ಇವಾಗ ನಾನು ಇಲ್ಲಿಂದ ಏನು ಐ ಸಿ ಪೇಸ್ಟ್ ಅಪ್ಲೈ ಮಾಡಿದ್ದೀನಿ ಇದನ್ನು ರಿಮೂವ್ ಮಾಡಿ ಈ ಒಂದು ಚಾರ್ಜಿಂಗ್ ಐ ಸಿನ ರಿಪ್ಲೇಸ್ ಮಾಡೋಣ ಫಟಾಫಟ್. ಇದರೊಳಗಡೆ ಅಂತ ಚಾರ್ಜಿಂಗ್ ಐ ಸಿನ ರಿಮೂವ್ ಮಾಡೀನಿ, ಸೈಡಿಗೆ ಇಡ್ತೀನಿ. ಆ ಚಾರ್ಜಿಂಗ್ ಐ ಸಿ ಮೇಲ್ಗಡೆ ಒಂದು ಡಾಟ್ ಇರ್ತದೆ ವೈಟ್ ಕಲರ್ದು. ಸೊ ಆ ಡಾಟ್ ಯಾವ ಕಡೆ ಇರ್ತದೆ ಅದನ್ನು ನೀವು ನೋಡ್ಕೋಬೇಕು. ಅದು ಯಾವ ಕಡೆ ಇರ್ತದೆ ಅದೇ ಕಡೆನೇ ರಿಪ್ಲೇಸ್ ಮಾಡಬೇಕಾಗತ್ತೆ. ನೀವು ಬೇರೆ ಕಡೆ ರಿಪ್ಲೇಸ್ ಮಾಡಿದರೆ ಚಾರ್ಜಿಂಗ್ ಐ ಸಿ ಮತ್ತೆ ಶಾರ್ಟ್ ಆಗುತ್ತೆ. ವೈಟ್ ಡಾಟ್ ಯಾವ ಕಡೆ ಇರ್ತದೆ ಅದೇ ಕಡೆ ನೋಡಿಕೊಂಡೆ ಫಿಟ್ ಮಾಡಿರಿ. ಇವಾಗ ನಾನು ನೋಡಿದ್ದೀನಿ ಯಾವ ಕಡೆ ಡಾಟ್ ಇತ್ತು ಅದೇ ಕಡೆನೇ ಇನ್ಸ್ಟಾಲ್ ಮಾಡಿದ್ದೀನಿ, ರೈಟ್. ಇವಾಗ ಮತ್ತೊಂದು ಸಲ ಸಾಲ್ಟಿಂಗ್ ಪೇಸ್ಟನ್ನ ಅಪ್ಲೈ ಮಾಡಿ ಮತ್ತೊಂದು ಸಲ ಬ್ಲೋವರ್ ಮಷೀನಿಂದ ಹೀಟ್ ಮಾಡಿ ಫಿಕ್ಸ್ ಮಾಡ್ತೀನಿ. ಸೊ ಚಾರ್ಜಿಂಗ್ ಐ ಸಿ ಕುಂದಿರಿಸ್ಬೇಕಾದ್ರೆ, ಯಾವುದೇ ಐ ಸಿ ಕುಂದಿರಿಸ್ಬೇಕಾದ್ರೆ ಐ ಸಿ ಮೇಲೆ ಯಾವುದೇ ರೀತಿ ಪ್ರೆಷರ್ ಹಾಕಬಾರ್ದು. ಸೊ ಅದಾಗದೇ ಸೆಟ್ ಆಗಬೇಕು. ಸೊ ಆಗ ನೋಡಿರಿ ತೆಗ್ದಿರೋಂಥ ಐ ಸಿ ಇಲ್ಲೈತಿ. ಓಕೆ, 6 ಪಿನ್ ಐ ಸಿ. ಸೊ ನಡಬಾರಕ್ಕೆ 2 ಪಾಯಿಂಟ್ ಇರುವಂಥದ್ದು ಗ್ರೌಂಡ್ ಆಗಿರುತ್ತೆ, ಅದ್ರ ಬಗ್ಗೆ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಸೊ ನೋಡಿರಿ ಐ ಸಿ ಚೇಂಜ್ ಮಾಡಿದ್ದೀನಿ. ಓಕೆ, ಕರೆಕ್ಟಾಗಿರುವಂಥ ಪ್ರಾಪರ್ ಆಗಿರುವಂಥ ಲೆಗ್ ಮೇಲೆ ಐ ಸಿ ರಿಪ್ಲೇಸ್ ಆಗೈತಿ. ಸೊ ನೀವು ಯಾವುದೇ ರೀತಿ ಆ ಕಡೆ ಈ ಕಡೆ ಪಾಯಿಂಟ್ಗಳು ಸಾಲ್ಡ್ರುಗಳು ಹತ್ಕೊಳ್ಳೋ ಹಂಗೆ ಐ ಸಿನ ರಿಪ್ಲೇಸ್ ಮಾಡಿದ್ರೆ ಅದು ಓಕೆ ಕಂಡೀಷನ್ ಆಗಿರಲ್ಲ, ಫೋನ ಡೆಡ್ ಆಗುವಂಥ ರಿಸ್ಕ್ ಇರ್ತೈತಿ. ಇವಾಗ ನಾನು ಚಾರ್ಜಿಂಗನ್ನು ಕೂಡ ಹಾಕಿ ತೋರಿಸ್ತೀನಿ. ಸೊ ಪ್ರಾಬ್ಲಮ್ ಸಾಲ್ವ್ ಆಗೈತೆ ಇಲ್ಲ ಅಂತ ಕೂಡ ನೋಡುವಂತ. ಓಕೆನಾ, ಮೊದಲು ನಾನು ವಿ ಬಸ್ ವಿ ಬ್ಯಾಟ ಎರಡೂ ಕೂಡ ವೋಲ್ಟೇಜ್ ತೋರಿಸ್ತೀನಿ. ಓಕೆನಾ, ಆಮೇಲೆ ಚಾರ್ಜಿಂಗ್ ಹಾಕಿ ಕೂಡ ತೋರಿಸ್ತೀನಿ ಚಾರ್ಜಿಂಗ್ ಪಾಯಿಂಟ್ ಏನಾಗತ್ತೈತಿ ಇಲ್ಲ ಅಂತ. ಇವಾಗ ಮೊದಲು ವಿ ಬಸ್ ನೋಡಿರಿ 5.73 ಇದು ಕೂಡ ಸ್ಟೇಬಲ್ ಆಗೈತೆ ನೋಡ್ರಿ. ಆಗಲೇ 10-20 ವೋಲ್ಟೇಜಸ್ ಫ್ಲಕ್ಚುಯೇಟ್ ಆಗತ್ತಿತ್ತು ಮುಂದ್ಗಡೆ ಇದು, ಬಟ್ ಇವಾಗ ಅದು ಕೂಡ ಸ್ಟೇಬಲ್ ಐತಿ ನೋಡ್ರಿ. ಹೈಲಿ ಫ್ಲಕ್ಚುಯೇಟ್ ಏನಿಲ್ಲ, ಅಷ್ಟೇ 2-3 ಪಾಯಿಂಟ್ ಅದು 0 ಪಾಯಿಂಟ್ ವೋಲ್ಟೇಜ್ ಮುಂದ್ಗಡೆ ಸ್ಟೇಬಲ್ ಐತಿ. ಆ್ಯಂಡ್ ಆಲ್ಸೋ ಈ ಕ್ಯಾಪ್ ಮೇಲೆ ನೋಡ್ರಿ, ಇಲ್ಲೂ ಕೂಡ 5 ವೋಲ್ಟೇಜ್ ಸ್ಟೇಬಲ್ ಐತಿ. ಅದ್ರ ಮುಂದ್ಗಡೆ ಇರುವಂಥದ್ದು ಕೂಡ ಸ್ಟೇಬಲ್ ಐತಿ, ಅಷ್ಟೇ 2-3 ವೋಲ್ಟೇಜ್ ಫ್ಲಕ್ಚುಯೇಟ್ ಐತಿ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಡೈರೆಕ್ಟ್ನಾಗ ನಾವು ಎಲ್ಲಿ ಚೆಕ್ ಮಾಡೋಣ, ವಿ ಬಸ್ ಚೆಕ್ ಮಾಡೋಣ. ಓಕೆನಾ, ವಿ ಬ್ಯಾಟ್ ಚೆಕ್ ಮಾಡೋಣ. ವಿ ಬಸ್ ಚೆಕ್ ಮಾಡಿದೇವಿ, ವಿ ಬಸ್ ಓಕೆ ಐತಿ. ಇವಾಗ ವಿ ಬ್ಯಾಟ್ ಚೆಕ್ ಮಾಡೋಣ. ಐ ಸಿ ಮುಂದ್ಗಡೆ ಏನು ಕೆಪಾಸಿಟರ್ ಐತಿ ಎಲ್ಲಾದರೂ ಚೆಕ್ ಮಾಡ್ಬೋದು, ಅಥವಾ ಬ್ಯಾಟ್ರಿ ಕನೆಕ್ಟರ್ನ ಪ್ಲಸ್ ಪಾಯಿಂಟ್ ಮೇಲಾದರೂ ಚೆಕ್ ಮಾಡ್ಬೋದು. ಇವಾಗ ನೋಡಿರಿ ವಿ ಬ್ಯಾಟ್ ಚೆಕ್ ಮಾಡ್ತಿದ್ದೀನಿ. ನೋಡಿರಿ ವೋಲ್ಟೇಜ್ ಎಷ್ಟೈತಿ, 2.68 ವೋಲ್ಟೇಜ್ ಸ್ಟೇಬಲ್ ಆಗೈತೆ. ಆಗಲೇ ಹೇಳಿದ್ನಲ್ಲ, ನಾವು ಯಾವ ಐ ಸಿ ಚೇಂಜ್ ಮಾಡ್ತೀವಿ ಐ ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಗೆ ಸ್ಟೇಬಲ್ ವೋಲ್ಟೇಜ್.
2.6 ಬರಾಗತೈತಿ. 3.7 ಬರ್ಬೋದು, 2.8 ಬರ್ಬೋದು, ಆಮೇಲೆ 4.1 4.2 ಈ ರೀತಿ ಸ್ಟೇಬಲ್ ವೋಲ್ಟೇಜ್ ಇರುವಂಥ ವೋಲ್ಟೇಜ್ ಇರಬೇಕು ನಮ್ಮದು. ಇವಾಗ ನೋಡ್ರಿ IC ಮುಂದ್ಗಡೆ ಏನಂತ ಒಂದು ಕ್ಯಾಪ್ ಮೇಲೆ ಇಲ್ಲೂ ಕೂಡ ಸ್ಟೇಬಲ್ ವೋಲ್ಟೇಜ್ ಐತಿ. ಪಟಾಪಟ ಫ್ಯಾಕ್ ಮಾಡ್ತೀನಿ, ಚಾರ್ಜಿಂಗ್ ಹಾಕಿ ಕೂಡ ತೋರಿಸ್ತೀನಿ. ನೋಡ್ಬೋದು ಇವಾಗ ಚಾರ್ಜಿಂಗ್ ಎಷ್ಟೈತಿ ಮಾರ್ಕ್ ಕೂಡ ಮಾಡಿದ್ದೀನಿ, ಚಾರ್ಜ್ ಹಾಕಿ ಕೂಡ ತೋರಿಸ್ತೀನಿ. ಓಕೆನಾ? ವೆಲ್ ಚಾರ್ಜಿಂಗ್ ಆಗತ್ತೈತಿ ನೋಡ್ಬೋದು. ಇವಾಗ ನಾನು ಗೂಗಲ್ ಟೈಮಿಂಗ್ ತೋರಿಸ್ತೀನಿ ನಿಮಗೆ. ನೋಡಿರಿ ಟುಡೇ ಟೈಮ 11:59 ಆಗೈತಿ. ಆಲ್ಮೋಸ್ಟ್ 12 AM ಅಂತ ಅನ್ಕೋರಿ. 28 ಡಿಸೆಂಬರ್ 11:59 ಗೂಗಲ್ ಟೈಮು ಸೇಮ್ ಐತಿ, ನಮ್ಮ ಫೋನಲ್ಲೂ ಟೈಮಿಂಗ್ ಸೇಮ್ ಐತಿ, ಚಾರ್ಜ್ ಆಗತ್ತೈತಿ. ಓಕೆ, ಸೊ ನಾನು ಏನು ಮಾಡ್ತೀನಿ, ಇದನ್ನು 30 ಮಿನಿಟ್ಸ್ ಬಿಟ್ಟು ನೋಟ್ ಮಾಡೋಣ. ಸೊ ನೋಡಿರಿ ಸ್ನೇಹಿತರೆ, ಇವಾಗ 30 ಮಿನಿಟ್ಸ್ ಬಿಟ್ಟಿದ್ದೀನಿ. ನೋಡಿರಿ 12:31 ಆಗಿ ಟೈಮ. ಇವಾಗ ನಾನು ಗೂಗಲ್ನ ಒಂದ್ಸಲ ರಿಫ್ರೆಶ್ ಮಾಡ್ತೀನಿ. ನೋಡಿರಿ 11:59ಕ್ಕೆ ನಾನು ಚಾರ್ಜಿಂಗ್ ಹಾಕಿದ್ದೆ, 28 ಡಿಸೆಂಬರ್. ಇವಾಗ ನಾನು ರಿಫ್ರೆಶ್ ಮಾಡ್ತೀನಿ. ನೋಡಿರಿ 12:31 ಫೋನ್ ಟೈಮಿಂಗು ನೋಡ್ಬೋದು, ಡೇಟ್ ಕೂಡ ನೋಡ್ಬೋದು. ಫೋನ್ ಒಳಗೆ ಚಾರ್ಜ್ ಆಗತ್ತೈತಿ. ಇವಾಗ ಚಾರ್ಜಿಂಗ್ ತೆಗಿತೀನಿ, ಚಾರ್ಜ್ ಆಗೈತಿ ಇಲ್ಲ ಅಂತ ತೋರಿಸ್ತೀನಿ. ಇದನ್ನು ಯಾಕೆ ರೀಸನ್ ತೋರ್ಸಾಕತ್ತೀನಪ್ಪ ಅಂತಂದ್ರೆ, ಒಂದಿಷ್ಟು ಮಂದಿ ಕಮೆಂಟ್ ಮಾಡ್ತಾರೆ ಫೇಕ್ ವಿಡಿಯೋ ಮಾಡಿರಿ ಅಂತ ಹೇಳಿಸಿಂದ, ಅವ್ರಿಗೆ ಅರ್ಥ ಆಗಲಿ ಅಂತ ಅಂದ್ಕೊಂಡು ಇದನ್ನು ತೋರ್ಸಾಕತ್ತೀನಿ. ನೋಡ್ಬೋದು ಸ್ನೇಹಿತರೆ, ಚಾರ್ಜ್ ಆಗೈತಿ, ನಮ್ಮ ಪ್ರಾಬ್ಲಮ್ಮ ಫಿಕ್ಸ್ ಆಗೈತೆ. ಈ ರೀತಿ ಮಾಡಿ ಹೈಲಿ ಫ್ಲಕ್ಚುಯೇಟ್ ಆಗುವಂಥ ವೋಲ್ಟೇಜ್ ಇದ್ದರೆ ಅದನ್ನು ಫಿಕ್ಸ್ ಮಾಡ್ಬೋದು. ಕೇವಲ IC ಅಂತಲೇ ಈ ರೀತಿ ಪ್ರಾಬ್ಲಮ್ ಬರಲ್ಲ. ಸೊ ಡೈವರ್ಟ್ ಶಾರ್ಟ್ ಆಗಿದ್ದರೆ, ಕೆಪಾಸಿಟರ್ ಶಾರ್ಟ್ ಆಗಿದ್ದರೆ ಈ ರೀತಿ ಪ್ರಾಬ್ಲಮ್ ಬರ್ತೈತಿ. ಇದನ್ನು ನೋಡಿ ನೀವು ಫಿಕ್ಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ವಿಡಿಯೋದ ಸಿಗುವಂತೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.